ಇನ್ನೊಂದು 4 ವರ್ಷ ಸುಮ್ಮನಿರೋರು, 5ನೇ ವರ್ಷಕ್ಕೆ ಬಿದ್ದಿದ ತಕ್ಷಣ ಬಟ್ಟೆ ಒಳಗೆ ಹೊಲ್ಸ್ಕೊಂಡ್ ಬಂದ್ಬಿಡೋರು. ನನ್ನ ಮಕ್ಳು ಏನೋ ತಾಲೂಕಲ್ಲಿ ಜನಸೇವೆ ಮಾಡಿದೀವಿ, ಬಡವ್ರ ಕಷ್ಟ ಸುಖ ನೋಡಿದೀವಿ, ಏನು ಇಲ್ಲ ಬರೋದು. ಅವಾಗ ಯಾವನ್ನೇ ಬಂದ್ರೆ ಅದು ಫೇಸ್ ಮಾಡೋ ಶಕ್ತಿ ನಮ್ಮ ದಿವಂಗತ ಪೂಜ್ಯ ತಂದೆಯವರಾದಂತ ಕೆಲವರು ಮಾತಾಡ್ಕೊಂತಾರೆ, ಅವ್ರ ತಂದೆಯವರು ವೆಂಕಟೇಶ್ ಕತೆ ಮುಗೀತು ಅಂದ್ಕೊಂಡಿದ್ದಾರೆ. 10ರಷ್ಟು ಶಕ್ತಿ ಹೆಚ್ಚಿಗೆ ಕೊಟ್ಟು ಹೋಗಿದ್ದಾರೆ ನನ್ನ ಹಿಂಗೆ ಬಿಲ್ಡಪ್ ಪಡ್ಕೊಂಡ್ ಬಂದ್ರು. 2008 ಅಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ವೆಂಕಟರಮಣಪ್ಪ ತೋಟ ಸೇರ್ಕೊಂಡ್ಬಿಟ್ಟ ಅಂತ. ಬೇರೆಯವರಾಗಿದ್ರೆ ಹೇಳ್ತಿದ್ರ, JDS BJP ಅವರಾಗಿದ್ರೆ ಅವ್ರ ಮನಸ್ಸುಗಳು ಸರಿ ಇಲ್ಲ, ಮುಖ್ಯವಾಗಿ ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಇವತ್ತು ರಾಜಕಾರಣ ಮಾಡ್ಬೇಕಂದ್ರೆ ರಾಜಕಾರಣ ಮಾಡಿ, ಅವಾಗ ಯಾವನ್ನೇ ಬಂದ್ರೆ ಅದು ಫೇಸ್ ಮಾಡೋ ಶಕ್ತಿ ನಮ್ಮ ದಿವಂಗತ ಪೂಜ್ಯ ತಂದೆಯವರಾದಂತ ವೆಂಕಟರಮಣಪ್ಪನವರ ರಕ್ತ ಹರಿತಾ ಇದೆ. ಆ ಬ್ಲಡ್ ಯಾವತ್ತೂ ತಣ್ಣಗಾಗ ಸಾಧ್ಯನೇ ಇಲ್ಲ. ಇರೋವರೆಗೂ ಸ್ಟ್ರಾಂಗ್ ಆಗಿ ಇರ್ತೀನಿ. ಈ ತಾಲೂಕಲ್ಲಿ ಎಲ್ಲ ಪಕ್ಷದವರು ಎದುರಿಸುವ ಶಕ್ತಿ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಶಕ್ತಿಯುತವಾಗಿ ನಿಂತಿದ್ದಾರೆ. ಅವ್ರ ಬೆಂಬಲದಿಂದ ಎದುರಿಸುವ ಶಕ್ತಿ ಕೊಟ್ಟಿದ್ದಾರೆ. ಕೆಲವರು ಮಾತಾಡ್ಕೊಂತಾರೆ, ಹಿಂಗೇ ಬಿಲ್ಡಪ್ ಪಡ್ಕೊಂಡ್ ಬಂದ್ರು. 2008 ಅಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ವೆಂಕಟರಮಣಪ್ಪ ತೋಟ ಸೇರ್ಕೊಂಡ್ಬಿಟ್ಟ ಅಂತ. ನಾನೆಂತ ಹೇಳ್ಬಿಟ್ಟಿರೋ ಮಗ, ನಾನ್ ಬಿಡ್ತೀನ? ನಮ್ಮಪ್ಪನ ಎದುರಿಸಿ ಕ್ಯಾಂಡಿಡೇಟ್ ಮಾಡಿದೆ. ಅವತ್ತಿಗೆ 2008 ಅಲ್ಲಿ ನಮ್ಮಪ್ಪನ ಎದುರಿಸಿ ಕ್ಯಾಂಡಿಡೇಟ್ ಮಾಡಿ ಗೆಲ್ಸಿ ಮಂಜೂರು ಮಾಡಿದೆ. ಅದೃಷ್ಟ ಹೆಂಗಿತ್ತು ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತಿಗೂ ಪಶ್ಚಾತ್ತಾಪ ಕೊಡ್ತಾರೆ. ವೆಂಕಟರಮಣಪ್ಪನ ನ್ಯಾಯವಾಗಿ ಒಂದ್ಸಲ ಟಿಕೆಟ್ ಕೊಡದೆ ನಾವು ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಪಶ್ಚಾತ್ತಾಪ ಕಾಂಗ್ರೆಸ್ ಪಾರ್ಟಿ ಪಡ್ತಿದ್ದಾರೆ. ಹಂಗಾಗಿ ಇನ್ನ ಪ್ರತಿ ಸಲ ಒಂದು 4 ವರ್ಷ ಸುಮ್ಮನಿರೋರು, 5ನೇ ವರ್ಷಕ್ಕೆ ಬಿದ್ದಿದ ತಕ್ಷಣ ಬಟ್ಟೆ ಒಳಗೆ ಹೊಲ್ಸ್ಕೊಂಡ್ ಬಂದ್ಬಿಡೋರು. ನನ್ನ ಮಕ್ಳು ಏನೋ ತಾಲೂಕಲ್ಲಿ ಜನಸೇವೆ ಮಾಡಿದೀವಿ, ಬಡವ್ರ ಕಷ್ಟ ಸುಖ ನೋಡಿದೀವಿ, ಏನು ಇಲ್ಲ ಬರೋದು. ಆಟ ಬರೋದು, ಒಂದು 6 ತಿಂಗಳು ಓಡಾಡೋದು, ತಿರ್ಗ 4.5 ವರ್ಷ ಅಡ್ರೆಸ್ ಇದ್ದಂಗೆ ಹೋಗೋದು. ಇಂಥವ್ರಿಗೆಲ್ಲ ಸರಿ ಪಾಠ ಕಲಿಸ್ಬೇಕು ಅಂತ ನಮ್ಮ ಮುಖಂಡರುಗಳೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಬರೋ ಚುನಾವಣೆಗಳಲ್ಲಿ ತಾಲೂಕ್ ಪಂಚಾಯತ್ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಗ್ರಾಮ ಪಂಚಾಯತ್ ಆಗ್ಬೋದು, ಮುನ್ಸಿಪಲ್ ಆಗ್ಬೋದು, ಆಲ್ ಲೋಕಲ್ ಬಾಡೀಸ್ ಎಲ್ಲಾನು ಕಾಂಗ್ರೆಸ್ ಪಕ್ಷದ ನಮ್ಮ ಕಾರ್ಯಕರ್ತರು ಏನ್ ನನ್ನನ್ನು ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿದರೆ ಅವ್ರಿಗೆಲ್ಲ ಅಧಿಕಾರ ಕೊಟ್ಟು ನಾನು ಶಕ್ತಿ ಮೀರಿ ಕೆಲಸ ಮಾಡಿ ನನ್ನ ಶಕ್ತಿ ಮೀರಿ ನನ್ನ ಚುನಾವಣೆಗೆ ಏನ್ ಮಾಡ್ತಿದ್ನೋ 2ರಷ್ಟು ಶಕ್ತಿ ನಿಮ್ಗೆ ದಾರ ಎದ್ದು ನಮ್ಗೆಲ್ಲರಿಗೂ ತಾಲೂಕಲ್ಲಿ ಅಧಿಕಾರ ಕೊಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ನಾನೇ ಬರೀ ಭಾಷಣ ಮಾಡಿರಲ್ಲ, ಕಳೆದ 2-3 ಚುನಾವಣೆಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಸೆಲೆಕ್ಷನ್ ಮಾಡೋದು ನಾನೇ, ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡೋದು ನಾನೇ, ತಾಲೂಕ್ ಪಂಚಾಯತ್ ಕೊಡೋದು ನಾನೇ, ಮುನ್ಸಿಪಾಲ್ ಕೊಟ್ಟಿದ್ದು ನಾನೇ.